ದಿನಗಳ ಕಾಲ ಉತ್ಸವ ನಡೀತದೆ. ಬರಗಾಲ ಹಾಗಾಗಿ ಬರಗಾಲ ಇದೆ, ಆದರೆ ಉತ್ಸವಗಳ ನಿಲ್ಸಕ್ಕೆ ಕಷ್ಟ ಆಗ್ತದೆ. ಜನರಿಗೋಸ್ಕರ ಉತ್ಸವ ಮಾಡೋದು, ಕಲಾವಿದರು ಮತ್ತೆ ಇವ್ರಿಗೆಲ್ಲ ತೊಂದರೆ ಆಗ್ತದೆ. ಇದು ಸಂಸ್ಕೃತಿ ಉತ್ಸವ. ಆ ಕಾರಣದಿಂದ ನಾವು ಬರಗಾಲ ಇದ್ರೂ ಕೂಡ ಮಾಡ್ತಾ ಇದ್ದೀವಿ. ಕೇಂದ್ರ ಬಜೆಟ್ ಮಂಡನೆ ಮಾಡಿದ್ರು. ಕೇಂದ್ರ ಬಜೆಟ್ ಮಂಡನೆ ಮಾಡಿದ್ರೆ ನಿರಾಶೆದಾಯಕ ಅಂತ ಹೇಳಿದ್ವಿ. ತಾವು ಫೆಬ್ರವರಿ 16ಕ್ಕೆ ತಾವು ಮಂಡನೆ ಮಾಡ್ತಿದ್ವಿ. ತಮ್ಮ ಬಜೆಟ್ ಫೋರ್ಕಾಸ್ಟ್ ರಾಜ್ಯಕ್ಕೆ ಬಜೆಟ್ನಲ್ಲಿ ಅನ್ಯಾಯ ಆಗಿದೆ. ಬಜೆಟ್ನಲ್ಲಿ ಅದಕ್ಕೋಸ್ಕರ ನಾವು ದೆಹಲಿಯಲ್ಲಿ ಪ್ರೊಟೆಸ್ಟ್ ಮಾಡಿ ಶಾಸಕರೆಲ್ಲ ಸೇರಿ ಕರ್ನಾಟಕ ಶಾಸಕರು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ದೆಹಲಿಯಲ್ಲಿ ಒಂದು ಪ್ರೊಟೆಸ್ಟ್ ಮಾಡ್ತೀವಿ ಬಿಕಾಸ್ ಆಫ್ ಕೇಂದ್ರ ಬಜೆಟ್ ಅಲ್ಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ. ಈಗ 7ನೇ ತಾರೀಕಿಗೆ ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. 7th ಡೆಲ್ಲಿನಲ್ಲಿ ಪಾರ್ಲಿಮೆಂಟ್ ನಡೆಯುವಾಗ ಡೆಲ್ಲಿನಲ್ಲಿ ಇದು ಮಾಡಬೇಕು. ಯಾಕಂತಂದ್ರೆ ಒಂದು ನಮ್ಮ ಬಜೆಟ್ನಲ್ಲಿ, ಅವರ ಕೇಂದ್ರದ ಬಜೆಟ್ನಲ್ಲೂ ಕೂಡ ಕರ್ನಾಟಕಕ್ಕೆ ಏನೂ ಕೊಟ್ಟಿಲ್ಲ. ನಂಬರ್ 2, ನಾವು ಬರಗಾಲಕ್ಕೆ NDRF ನಿಂದ ಫಂಡ್ ಕೇಳಿ 4,660 ಕೋಟಿ ಕೇಳಿ ಸುಮಾರು 4 ತಿಂಗಳಾಯಿತು. 4 ತಿಂಗಳಿಂದ ಇವತ್ತಿನವರೆಗೆ ಒಂದು ಪೈಸೆನೂ ಕೊಟ್ಟಿಲ್ಲ. ಅದಕ್ಕೋಸ್ಕರ ಅನಿವಾರ್ಯವಾಗಿ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ ಕೇಂದ್ರ ಸರ್ಕಾರದಲ್ಲಿ. ಇವತ್ತು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಸುರೇಶ್ ಅವರ ವಿಚಾರ ಒಂದು ದೊಡ್ಡ ಕೋಲಾಹಲ ಆಯ್ತು, ದೊಡ್ಡ ಚರ್ಚೆ ಆಯಿತು. ದೇಶ ವಿಭಾಗ ಮಾಡ್ತಾರೆ ಅಂತ ಬಹುಶಃ ಕೋಪದಿಂದ ಹೇಳಿರ್ಬೇಕು. ಉದ್ದೇಶ ಅದಲ್ಲ. ಉದ್ದೇಶ ಆ ಥರ ನಮಗೆ ದಕ್ಷಿಣ ಭಾರತ ಬೇರೆ ರಾಷ್ಟ್ರ ಬೇಕು ಅಂತ. ದೇಶ ಅಖಂಡವಾಗಿರಬೇಕು. ನಾವು ಅದರ ಬಗ್ಗೆ ದೇಶ ವಿಭಜನೆ ಮಾಡಿ ಅಂತ ಕೇಳಕ್ ಹೋಗಲ್ಲ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅದೇ ವಿಚಾರಕ್ಕೆ ಬಿಜೆಪಿ ಒಂದು ದೊಡ್ಡ ಕೋಲಾಹಲ ಮಾಡಿದ್ರು. ಬಿಜೆಪಿ ಇನ್ನೇನು ವಿಷಯ ಇರೋಲ್ಲ. ಈಗ ಬಜೆಟ್ ಮಂಡಿಸಿದ್ರು, ನಿರುದ್ಯೋಗದ ಬಗ್ಗೆ, ರೈತರ ಸಮಸ್ಯೆಗಳ ಬಗ್ಗೆ, ಬರಗಾಲದ ಬಗ್ಗೆ, ಬೆಲೆ ಏರಿಕೆ ಬಗ್ಗೆ, ಅದ್ರ ಬಗ್ಗೆ ಏನು ಪ್ರಸ್ತಾಪ ಮಾಡಲ್ಲ. ಅದಕ್ಕೆ ಏನ್ ಮಾಡ್ತೀವಿ ಅಂತ ಹೇಳಲ್ಲ. ಅದು ಬಿಟ್ಬಿಟ್ಟು ಬೇರೆದೆಲ್ಲ ಇಂಥವೆಲ್ಲ ಮಾಡ್ತಾರೆ. ಕರ್ನಾಟಕ ಸತತವಾಗಿ ಅನ್ಯಾಯ ಆಗ್ತಿದೆ. GST ಆಗಲಿ ಮತ್ತು ಸೆಂಟ್ರಲ್ ಫುಡ್ಲಿಂದ ಆಗಲಿ. ಈಗ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಕರ್ನಾಟಕಕ್ಕೆ ಬಹಳ ಅನ್ಯಾಯ ಆಗಿದೆ ಅವರಿಗೆ. ಯಾಕಂತಂದ್ರೆ 15th ಫೈನಾನ್ಸ್ ಕಮಿಷನ್ 5,495 ಕೋಟಿ ಕೊಡಬೇಕು. ಮತ್ತೆ ಇನ್ನ 6,000 ಕೋಟಿ ರೂಪಾಯಿ ಬೇರೆ ಪೆರಿಫೆರಲ್ ರಿಂಗ್ ರೋಡು ಅದಕ್ಕೆ ಎಲ್ಲ ಕೊಡಬೇಕು ಅಂತ ಮಾಡಿದ್ರು. ಆದ್ರೆ ಅದನ್ನು ಕೊಡ್ಲಿಲ್ಲ ಅವರು. ಇಂಟ್ರಿಮ್ ರಿಪೋರ್ಟ್ ಟು 15th ಕಮಿಷನ್ ರಿಪೋರ್ಟ್ 15th ರಿಪೋರ್ಟ್ನಲ್ಲೇ ಶಿಫಾರಸು ಮಾಡಿದ್ರು. ಅವರು ಕರ್ನಾಟಕದಿಂದ ಡೆಲ್ಲಿಗೆ ರಾಜ್ಯಸಭಾ ಮೆಂಬರ್ ಆಗಿ ಹೋಗಿರೋರು. ಅವರೇ ಮಾಡಲಿಲ್ಲ. ಅವರೇ ಹಣಕಾಸು ಮಂತ್ರಿ. ಎಲ್ಲ ಮಂತ್ರಿಮಂಡಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.